ಇವತ್ತು ನಮ್ಮ ಹತ್ರ ಬಂದಿರೋದು ಸ್ಯಾಮ್ಸಂಗ್ S20 5G ಮೊಬೈಲು. ಇದರ ಪ್ರಾಬ್ಲಮ್ ಏನಂತ ಕಸ್ಟಮರ್ ಹೇಳಿಕೊಟ್ಟಿದ್ದಾರೆ ಅಂತ ಹೇಳಿದ್ರೆ, ಇದು ಡೆಡ್ ಇದೆ ಸದ್ಯ ಕಂಡೀಷನ್. ಆದರೆ ಕೆಲವು ಟೈಮ್ ಚಾರ್ಜ್ ಹಾಕಿದ್ರೆ ಆನ್ ಆಗುತ್ತೆ, ಆಟೋಮೆಟಿಕ್ ಆಫ್ ಆಗುತ್ತೆ ಅಂತ ಹೇಳಿ ಕಸ್ಟಮರ್ ಕೊಟ್ಟಿದ್ದಾರೆ. ಈ ಮೊಬೈಲ್ ಏನು ಪ್ರಾಬ್ಲಮ್ ಇದೆ ಅಂಥೇಳಿ ಆಲ್ರೆಡಿ ನಾವು ಐಡೆಂಟಿಫಿಕೇಷನ್ ಮಾಡಿದ್ದೀವಿ. ಇದರಲ್ಲಿ CPU ಮತ್ತು ರ್ಯಾಮು ರೈಸ್ ಆರ್ಡರಿಂಗ್ ಆಗಿದೆ. ಅಂದರೆ ಇದು ಮೇ ಬಿ ಕೆಳಗೆ ಬಿದ್ದಿರೋದ್ರಿಂದ ಆಗಿರ್ಬೋದು, ಅಥವಾ ಓವರ್ ಹೀಟ್ ಆಗಿ CPU ಮತ್ತು ರ್ಯಾಮ್ ಇರೋ ನಡುವೆ ಇರೋ ಕನೆಕ್ಷನ್ ಬಿಟ್ಕೊಂಡಿರ್ಬೋದು. ಈ ಥರ ಪ್ರಾಬ್ಲಮ್ಗಳು ಬೇರೆ ಬೇರೆ ರೀತಿಯಿಂದ ಬರುತ್ತೆ. ಆನ್ ಆಫ್ ಬಟನ್ಗಳು ಶಾರ್ಟ್ ಆದರೂ ಬರುತ್ತೆ, ಮತ್ತು UFS ಪ್ರಾಬ್ಲಮ್ ಇದ್ರೂ ಬರುತ್ತೆ, ಮತ್ತು ಸಾಫ್ಟ್ವೇರ್ ಹೋಗಿದ್ರೂ ಬರುತ್ತೆ. ಆದರೆ ಈ ಮೊಬೈಲಲ್ಲಿ ತೆಗೆದು ನೋಡಿ, ಇದು ರ್ಯಾಮು, ಇದು ಮತ್ತು ಇದ್ರ ಕೆಳಗಡೆ ಇರೋ CPU ಇದೆರಡು ರೈಸ್ ಆರ್ಡರಿಂಗ್ ಆಗಿದೆ. ಹಾಗಾಗಿ ಈ ಪ್ರಾಬ್ಲಮ್ ಬಂದಿದೆ. ಮುಂದಿನ ವೀಡಿಯೋದಲ್ಲಿ ನೀವು ನೋಡ್ಬೋದು CPU ಮತ್ತು ರ್ಯಾಮನ್ನು ಹೇಗೆ ರಿಮೂವ್ ಮಾಡಿ ರೀಬಲಿಂಗ್ ಮಾಡಿ ಕೂರಿಸಿ ಹೇಗೆ ಚೆಕ್ ಮಾಡಿದ್ದೀವಿ ಅನ್ನೋದನ್ನು ಮುಂದಿನ ವೀಡಿಯೋದಲ್ಲಿ ನೀವು ನೋಡ್ಬೋದು.
ಸಿ ಪಿ ಯು ಮತ್ತು ರ್ಯಾಮ್ ರೀಬಾಲಿಂಗ್ ಕಂಪ್ಲೀಟ್ ಆಯಿತು. ಮೊಬೈಲ್ ಕೂಡ ಅಸೆಂಬಲ್ ಮಾಡಿ ಚೆಕ್ ಮಾಡ್ತಿದ್ವಿ ನೋಡಿ. ಮೊಬೈಲ್ ಈಗ ಆನ್ ಆಗಿದೆ. ಯಾವುದೇ ಥರ ಆಫ್ ಆಗ್ತಿಲ್ಲ, ಕ್ಲೀನಾಗಿ ವರ್ಕ್ ಆಗ್ತಿದೆ. ನಿಮ್ಮದು ಇದೇ ಥರ ಯಾವುದೇ ರೀತಿ ಅನ್ರಿಪೇರ್ಡ್ ಮೊಬೈಲ್ ಇದ್ದರೆ ಕೊಟ್ಟಿರೋ ನಂಬರಿಗೆ ಕಾಲ್ ಮಾಡಿ ನಮ್ಗೆ ಕೊರಿಯರ್ ಮಾಡ್ಬೋದು.